ಎಸ್ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಪಲ್ಸ್ಗೆ ಸ್ವಾಗತ. ನಾನು ದರ್ಶನ್. ಅಬಕಾರಿ ಇಲಾಖೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಹಲವು ಕ್ರಾಂತಿಕಾರಿ ಬದಲಾವಣೆಗಳನ್ನು ಜಾರಿಗೆ ತರುತ್ತಿದೆ. ಕೇವಲ 47 ಗಂಟೆಗಳಲ್ಲಿ 14,275 ಲೈಸೆನ್ಸ್ಗಳನ್ನು ನವೀಕರಿಸುವ ಮೂಲಕ ಇಲಾಖೆ ಹೊಸ ದಾಖಲೆಯನ್ನು ಬರೆದಿದೆ ಎಂದು ಅಬಕಾರಿ ಸಚಿವ ಬಿ.ಆರ್. ತಿಮ್ಮಾಪುರ್ ತಿಳಿಸಿದ್ದಾರೆ. ಹೌದು, ಇಂದು ವಿಧಾನಸೌಧದಲ್ಲಿ ನಡೆದ ಇಲಾಖೆಯ ಪ್ರಮುಖ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಹಿಂದೆ ಲೈಸೆನ್ಸ್ ಪಡೆಯಲು ಅರ್ಜಿದಾರರು ಸುಮಾರು 16 ಟೇಬಲ್ಗಳನ್ನು ಅಲೆಯಬೇಕಿತ್ತು. ಈ ಅಲೆದಾಟವನ್ನು ತಪ್ಪಿಸಲು ನಾವು ಆ ಸಂಖ್ಯೆಯನ್ನು ಕೇವಲ 7 ಟೇಬಲ್ಗಳಿಗೆ ಸೀಮಿತಗೊಳಿಸಿದ್ದೇವೆ. ಇಡೀ ಪ್ರಕ್ರಿಯೆಯನ್ನು ಆನ್ಲೈನ್ ಮಾಡುವ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದಂತೆ ಮಾಡಲಾಗುತ್ತಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಜೊತೆಗೆ ಬಾರ್ ಲೈಸೆನ್ಸ್ಗಳನ್ನು ರಿನ್ಯೂವಲ್ ಮಾಡಿಕೊಳ್ಳುವುದಕ್ಕೂ ಪರದಾಡಬೇಕಾಗಿತ್ತು. ಆದರೆ ಅದನ್ನು ಸರಳೀಕೃತಗೊಳಿಸಿ ಈ ಬಾರಿ ಕೇವಲ 47 ಗಂಟೆಗಳಲ್ಲಿ 14,275 ಲೈಸೆನ್ಸ್ಗಳನ್ನು ನವೀಕರಿಸುವ ಮೂಲಕ ಇಲಾಖೆ ಹೊಸ ದಾಖಲೆಯನ್ನು ಬರೆದಿದೆ ಎಂದು ತಿಳಿಸಿದರು. ಇನ್ನು ನಿರಂತರ ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಪಲ್ಸ್. ಇದು ಅಸಲಿ ಸುದ್ದಿ, ನಿಖರ ವರದಿ.